ರವಿ ರವಿ ಒಂಚೂರು ಸರ್, ಈ ಕಡೆ ಅವ್ರ ಟ್ರೈನ್ ಟ್ರ್ಯಾಕ್ ಇವ್ರು ಈ ಕಡೆ ನೋಡಿ ಮಂಜಾನ ಸರ್, ಈ ಕಡೆ ನಿಮಿಷ. ಇವತ್ತು ಸಕಲೇಶಪುರದ ನಾಗರಿಕರಿಗೆ ಒಂದು ರೀತಿ ಸುದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದರೆ ಬಹುದಿನಗಳ ಕನಸು. ನಾನು ಕೂಡ ಶಾಸಕನಾದ ಮೇಲೆ ಕೇಂದ್ರದ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಬೆಂಗಳೂರು ಮಂಗಳೂರು ಒಂದೇ ಭಾರತ್ ರೈಲು ಈ ಭಾಗದ ಜನತೆಗೆ ಅವಶ್ಯಕತೆ ಇದೆ, ಇಂಟರ್ಸಿಟಿ ಕೂಡ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಈ ಒಂದು ಅವಕಾಶವನ್ನು ನಮ್ಮ ಜನತೆಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿನ ಮಾಡಿದ್ದು. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕನಸು ಸ್ವಾವಲಂಬಿ ಭಾರತವನ್ನು ನಿರ್ಮಾಣ ಮಾಡಬೇಕು. ಒಂದೇ ಭಾರತ್ ಅಂತಕ್ಕಂಥ ರೈಲನ್ನು ಭಾರತದಲ್ಲೇ ಉತ್ಪಾದನೆಯನ್ನು ಮಾಡಿ ಸಾರ್ವಜನಿಕರಿಗೆ ಅದರ ಉಪಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದೇ ಭಾರತ್ ಟ್ರೈನನ್ನು ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ಈ ದೇಶದಲ್ಲಿ ಓಡಿಸ್ತಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಇವತ್ತು ಒಂದೇ ಭಾರತ್ ಟ್ರೈನು ಸಕಲೇಶಪುರಕ್ಕೆ ಟ್ರಯಲ್ ರನ್ಗೋಸ್ಕರ ಇವತ್ತು ಅಪ್ ಟು ಸುಬ್ರಹ್ಮಣ್ಯ ತನಕ ಬಂದಿದೆ. ಎಲೆಕ್ಟ್ರಿಷಿಯನ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಗೆ ಈ ಟ್ರೈನ್ ಮುಕ್ತ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ನಮ್ಮ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಇರ್ಬೋದು, ಅದೇ ರಾಜ್ಯದ ರೈಲ್ವೆ ಸಚಿವರಾಗಿರ್ತಕ್ಕಂಥ ನಮ್ಮ ವಿ ಸೋಮಣ್ಣವ್ರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ನಾವೆಲ್ಲೋ ವಿದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ಇಂಥ ಒಂದು ರೈಲ್ಗಳನ್ನ ನೋಡಲಿಕ್ಕೆ ನಮ್ಗೆ ಅವಕಾಶ ಸಿಗ್ತಾಯಿತ್ತು. ಇವತ್ತಿನ ಸಂದರ್ಭದಲ್ಲಿ ನಮ್ಮೂರಲ್ಲೂ ಕೂಡ ಇಂಥ ಒಂದು ರೈಲನ್ನು ನೋಡ್ಬೋದು ಅಂತೇಳಿದರೆ ನಮಗಿಂತ ದೊಡ್ಡ ಪುಣ್ಯವಂತರಿಲ್ಲ ಅಂಥೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಏನು ನರೇಂದ್ರ ಮೋದಿಯವರ ಕನಸಾದ ವಿಕಸಿತ ಭಾರತ ಇದೆ ಅದನ್ನು ಇವತ್ತು ನಾವು ಕಣ್ಮುಂದೆ ನೋಡಲಿಕ್ಕೆ ಸಾಧ್ಯವಾಗ್ತಾಯಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಇಂಟರ್ಸಿಟಿ ಇರ್ಬೋದು ಅಥವಾ ಮೋನೋ ಟ್ರೈನ್ ಇರ್ಬೋದು, ಎಲ್ಲವನ್ನೂ ಕೂಡ ಸಕಲೇಶಪುರಕ್ಕೆ ವಿಸ್ತರಣೆಯನ್ನು ಮಾಡಿಕೊಟ್ಟು ಈ ಭಾಗದ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ಕೂಡ ಮನವಿನೂ ಮಾಡ್ತಾ, ಬೆಳಗ್ಗೆ 6 ಗಂಟೆಗೆ ಬಂದರೂ ಕೂಡ ನಮ್ಮ ಸಕಲೇಶಪುರ ನಾಗರಿಕರು ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ, ಬೆಳಗ್ಗೆ 6 ಗಂಟೆ ಆದರೂ ಕೂಡ ನಮ್ಮ ಮಂಡಲ ಅಧ್ಯಕ್ಷರಿರ್ಬೋದು, ಅಶ್ವಥ್ ಅವರು ಇರ್ಬೋದು, ನಮ್ಮ ಪತ್ರಿಕಾ ಮಿತ್ರಗಳು ಎಲ್ಲರೂ ಕೂಡ ಆಗಮಿಸಿ, ರಕ್ಷಣಾ ವೇದಿಕೆಯವರು ಸಮೇತ ಆಗಮಿಸಿ, ಎಲ್ಲ ಈ ಭಾಗದ ವಿವಿಧ ಸಂಘಟನೆಗಳು ಇರ್ಬೋದು ಎಲ್ಲರೂ ಕೂಡ ಆಗಮಿಸಿದ್ದು ನೋಡಿದರೆ ಈ ರೈಲ್ ಮೇಲೆ ಇರ್ತಕ್ಕಂಥ ಪ್ರೀತಿ, ನಮ್ಮ ಊರ ಮೇಲೆ ಇರ್ತಕ್ಕಂಥ ಪ್ರೀತಿ ಎಷ್ಟು ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಬೆಳಗ್ಗೆ ಆದರೂ ಕೂಡ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದೆ. ರೈಲ್ವೆ ಅಧಿಕಾರಿಗಳ ತಂಡನೂ ಕೂಡ ಬಂದು ನಮ್ಮ ಜೊತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ರೈಲನ್ನ ಮುಂದೆ ಕಳಿಸ್ತಕ್ಕಂಥ ಕೆಲಸ ಆಗ್ತದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ದಿನನಿತ್ಯ ಈ ಟ್ರೈನ್ ಸಂಚರಿಸಿ ಈ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಹೇಳ್ಬೋದು, ನಾನು ಆ್ಯಕ್ಚುಲಿ ಈ ರಾತ್ರಿ ಬಸ್ಸಲ್ಲಿ ಬರ್ತಕ್ಕಂಥದ್ದು, ಘಾಟ್ ಬ್ಲಾಕ್ ಆಗ್ತಕ್ಕಂಥದ್ದು, ಮತ್ತು ಫ್ಲೈಟು ಸರಿಯಾದ ಸಮಯಕ್ಕೆ ಇಲ್ದಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿದರೆ ಖಂಡಿತವಾಗ್ಲೂ ಕೂಡ ಈ ಒಂದು ಟ್ರೈನ್ ಒಂದು ರೀತಿ ಆರಾಮದಾಯಕವಾಗಿ ಬೆಂಗಳೂರು ಮಂಗಳೂರು ಸಂಚರಿಸಿದವ್ರಿಗೆ ತುಂಬ ಅನುಕೂಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ. ಎಷ್ಟು ಬೋಗಿಗಳು ಟೋಟಲ್ ಎಷ್ಟು ಬೋಗಿಗಳು ಇವಾಗ ಪ್ರಸಕ್ತ 20 ಬೋಗಿ ಇದೆ. ನೆಕ್ಸ್ಟ್ ಬರ್ತಾವ? ನೆಕ್ಸ್ಟ್ ಇಷ್ಟೇ ಇರುತ್ತೆ. ಹೌದು, ಇದೇ ಜಾಸ್ತಿ ಇರಬೇಕಲ್ಲ ಒಂದೇ ಬರುತ್ತಲ್ಲಿ. ಇದು ಹೈಯೆಸ್ಟ್ 25 ಅಲ್ಲ? 20. ಈ ಒಂದು ಬೋಗಿಲಿ ಕೆಪಾಸಿಟಿ ಎಷ್ಟು? ನಾವು ಒಟ್ಟು ಟ್ರೈನಲ್ಲಿ 1080. 1080 ಜನ ಏಕಕಾಲಕ್ಕೆ ಪ್ರಯಾಣವನ್ನು ಮಾಡ್ಬೋದು. ಅಂದರೆ ಇದು ಕಂಫರ್ಟ್ ಇದೆ, ಆ್ಯಕ್ಚುಲಿ ತುಂಬ ಕಂಫರ್ಟ್ ಇದೆ. ಸ್ಲೀಪಿಂಗ್ ಕೋಚ್ ಇರ್ಬೋದಲ್ಲ ಇದರಲ್ಲಿ? ಇಲ್ಲ, ನೆಕ್ಸ್ಟ್ ಬರುತ್ತೆ ಸ್ಲೀಪಿಂಗ್ ಕೋಚ್ ಬರುತ್ತೆ. ಮತ್ತು ನೀವು ಕೂರ್ಲಿಕ್ಕೂ ಕೂಡ ಸೀಟಿಂಗ್ ಕಂಫರ್ಟ್ ತುಂಬ ಚೆನ್ನಾಗಿದೆ, ಲಕ್ಸುರಿ ಆಗಿದೆ. ಹಾಗಾಗಿ ಒಂದೇ ಭಾರತ್ ಟ್ರೈನಲ್ಲಿ ನೀವು ಕುತ್ಕೊಂಡು ಹೋಗ್ತಿದ್ರೆ ಒಂದು ರೀತಿ ವಿಮಾನದಲ್ಲಿ ಹೋದಂಥ ಫೀಲ್ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.